ಸದ್ಗುರುಗಳನ್ನ ಎಲ್ಲ ಹೊಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾಂತರು ಜಗದ್ಗುರು ಲಜ್ಜಾನಂದ ಸಿದ್ಧಲಿಂಗ ಮಹಾರಾಜರ ಶ್ರೀಚರಣೋಪನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆ ಮಲ್ಲಿಕಾರ್ಜುನ ಬ್ರಹ್ಮರಾಂಬೆಯ ಶ್ರೀಚರಣೋಪನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಪುರಾಣದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ವೀರ ವಿರಾಗಿನಿ ಪರಶಿವನ ಅರ್ಧಾಂಗಿನಿ ಸೋಮನಾಥನ ಸತಿ ಮಹಾತಾಯಿ ವರದಾನೇಶ್ವರಿ ಶ್ರೀಚರಣೋಪನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಕಲಾ ಬಳಗಕ್ಕೂ ಶರಣನ್ನು ತಮ್ಮೆಲ್ಲರ ಸದ್ಬುದ್ಧಿಗೆ ಸಾಕ್ಷಿಯಾಗಿ ಬೆಳಗತಕ್ಕಂಥ ಪರಮಾತ್ಮನಿಗೆ ಕೂಡ ನಮಸ್ತೆ. ಈ ಕಾರ್ಯದಲ್ಲಿ ಪ್ರವೇಶವಾಗುವ ಇನ್ನೊಮ್ಮೆ ಸದ್ಗುರುಗಳಾಗುವ ತಾಯಿ ನಿಂಗಮ್ಮ ತಂದೆ ತಾಯಿಗಳ ಒಡನಾಟದಲ್ಲಿ ಒಂದು ದಿನ ಅವರ ತಾಯಿಯನ್ನು ಕುರಿತು ಕೇಳ್ತಾಳೆ, ಅಮ್ಮ, ಶಿವ ಅಂದರೆ ಹೇಗಿರ್ತಾನೆ, ಅವನ ಆಕಾರಗಳು ಏನು, ಅವನನ್ನು ಶಿವ ಅಂತ ಹೇಗೆ ಕರೀತಾರೆ, ಅವ ಹೇಗಿರ್ತಾನೆ ಅಂತ ಹೇಳಿ ತಾಯಿಯನ್ನು ಕುರಿತು ನಿಂಗಮ್ಮ ಕೇಳುವಂತವರಾಗ್ತಾರೆ. ಅವರ ತಾಯಿ ರೊಟ್ಟಿಯನ್ನ ಮಾಡ್ತಿರ್ತಾರೆ. ರೊಟ್ಟಿ ಮಾಡುವಂತ ಪ್ರಸಂಗದಲ್ಲಿ ಮಗಳ ಮುಂದೆ ಕುತ್ಕೊಂಡ ಕೇಳ್ತಿರ್ತಾರೆ, ಶಿವ ಹೇಗಿರ್ತಾನೆ ಮಾ ಅಂತ ಹೇಳಿ. ಆ ತಾಯಿ ಶಿರಸಮ್ಮ ತನ್ನ ರೊಟ್ಟಿಯ ಹಿಟ್ಟೇನಿತ್ತಲ್ಲ ಆ ಹಿಟ್ಟನ್ನ ತಗೊಂಡು ಲಿಂಗವನ್ನ ಮಾಡುವಂತವರಾಗ್ತಾರೆ. ಆ ಹಿಟ್ಟನ್ನ ತಗೊಂಡು ಲಿಂಗವನ್ನ ಮಾಡಿ ಲಿಂಗಮ್ಮನ ಕೈ ಒಳಗ ಆ ಲಿಂಗವನ್ನ ಇಟ್ಟು ಅವರ ತಾಯಿ ಹೇಳ್ತಾರೆ, ಅಮ್ಮ, ಶಿವ ಅಂದ್ರೆ ಹೀಗೆ ಇರ್ತಾನೆ ಅಂತ ಹೇಳ್ತಾರೆ. ಶಿವ ಅಂದ್ರೆ ಹೇಗಿರ್ತಾನೆ ಅಂದ್ರೆ ಶಿವ ಹೀಗೆ ಇರ್ತಾನೆ, ಅವನಿಗೆ ನಮ್ಮನ್ನೆಲ್ಲ ಆಕಾರಗಳಿಲ್ಲ, ಪರಮಾತ್ಮನಿಗೆ ಈ ಆಕಾರವನ್ನು ಕೊಟ್ಟಿದ್ದಾರೆ, ಪರಮಾತ್ಮ ಹೀಗಿರ್ತಾನೆ ಅಂತೇಳಿ ಆ ಹಿಟ್ಟನ್ನು ತಗೊಂಡು ಲಿಂಗವನ್ನ ಮಾಡಿ ಲಿಂಗಮ್ಮನ ಕೈ ಒಳಗೆ ಕೊಟ್ಟು ಅವಳ ತಾಯಿ ಹೇಳುವಂತವ್ರು ಆಗ್ತಾರೆ. ಆ ಲಿಂಗವನ್ನ ತಾಯಿ ಕೊಟ್ಟಾಗ ಅದನ್ನು ತಗೊಂಡು ಓಡ್ತಾ ಓಡ್ತಾ ಪೂಜೆನ ರೂಮಿಗೆ ಹೋಗ್ತಾರೆ ಲಿಂಗಮ್ಮ. ಅಲ್ಲಿರುವಂತ ವಿಭೂತಿ ಕುಂಕುಮವನ್ನ ಆ ಲಿಂಗಕ್ಕೆ ಹಚ್ತಾರೆ, ಊದಬತ್ತಿಯನ್ನು ಬೆಳಗ್ತಾರೆ, ಓಂ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನ ಜಪ ಮಾಡ್ತಾರೆ. ಅವರ ತಾಯಿ ಹೇಳ್ತಾರೆ, ಅಮ್ಮ, ಈ ಲಿಂಗವನ್ನ ನಾನು ಕಟ್ಕೋಬಹುದೇನೋ ಅಂತ ಕೇಳ್ತಾರೆ. ಅವರ ತಾಯಿ ಹೇಳ್ತಾರೆ, ಶಿರಸಮ್ಮ, ಆ ಲಿಂಗವನ್ನು ನೀನು ಕಟ್ಕೋಬಹುದು, ಪರಂತು ಕಟ್ಟುವಂತ ಲಿಂಗ ಇದಲ್ಲಮ್ಮ. ಲಿಂಗ ದೇಹಕ್ಕೆ ಬರಬೇಕಾಗಿತ್ತು ಅಂದ್ರೆ ಅದು ಗುರುವಿನಿಂದ ಬರಬೇಕಾಗ್ತದೆ, ಗುರುವಿನ ದೀಕ್ಷೆಯಿಂದ ಬರಬೇಕಾಗ್ತದೆ. ಮುಂದೆ ನೀನು ದೊಡ್ಡವನಾಗು, ದೊಡ್ಡವನಾಗಿ ನಿನ್ನ ಕೊರಳಲ್ಲಿ ಲಿಂಗ ದೀಕ್ಷೆಯನ್ನ ಮಾಡಿಸಿ ನಿನ್ನ ಕೊರಳಲ್ಲಿ ಲಿಂಗವನ್ನ ಕಟ್ಟುವಂತವರಾಗ್ತಾರೆ. ಈಗ ಆ ಹಿಟ್ಟನ್ನ ಕೊಡುವವರೇ ಕೈಯಲ್ಲಿರ್ತಕ್ಕಂಥ ಹಿಟ್ಟವನ್ನು ತಗೋತಾರೆ ಶಿರಸಮ್ಮ. ಲಿಂಗಮ್ಮನಿಗೆ ಹೇಳ್ತಾರೆ, ಹಠ ಮಾಡಬೇಡ, ನಿನಗೂ ವಯಸ್ಸವಲ್ಲಿ ಭಗವಂತನ ಪೂಜೆಯನ್ನ ಮಾಡುವುದಕ್ಕೆ, ಪರಮಾತ್ಮನ ಧ್ಯಾನವನ್ನ ಮಾಡುವುದಕ್ಕೆ ನಿನ್ನದೇ ಆದಂತ ಒಂದು ಸ್ಥಾನಿದೆ. ಇನ್ನೊಂದು ಸ್ವಲ್ಪ ದೊಡ್ಡವಳಾಗ ಮಗಳೇ, ಆ ಪರಮಾತ್ಮನ ಲಿಂಗವನ್ನ ನಿನ್ನ ಕೈಯೊಳಗೆ ಕೊಡುವಂತವ್ರು ಆಗ್ತಾರಂತ ಮಗನಿಗೆ ತಿಳುವಳಿಕೆ ಬಿಡುತ್ತಾರೆ ತಾಯಿ. ಅದೆಲ್ಲ ಆಟವನ್ನ ಆಡಿ
ತಾಲೂಕ ಜಿಲ್ಲಾ ರಾಜ್ಯ ದೇಶ ಎಲ್ಲ ಎದ್ರಾಗ ಕಿವಿಯಾಗ ಎಲ್ಲರಿಗೆ ಲೈಟ್ ಬಂದಿರ್ಪ ನೀನು ಕಿವಿಯಾಗೆ ಪರಂತು ಬಂಗಾರದ ಒಳಗಡೆ ಇರುವುದು ಬಂಗಾರನೇ ಹೆಸರುಗಳ ಭಿನ್ನ ಭಿನ್ನ ಆಗಿರ್ತವೆ ನಾಮ ಮತ್ತು ರೂಪ ಭಿನ್ನ ಭಿನ್ನ ಒಂದಿದ್ದಾಗ ಒಂದಿರೋದಿಲ್ಲ ಕಿವ್ಯಾಗ ವಸ್ತುಗಳು ಹಾಕೊಂಡಿರ್ತೀವಿ ಅವ್ಕೆ ಏನಂತೀವಿ ಏನಂತ ನಾವು ಹಾಕೊಂಡಿರ್ಬೋದ್ರ ಆ ಕಿವ್ಯಾಗ ಹೂ ಅಂತೀರಿ ಆಮೇಲೆ ಬೆಂಡವಾರಿ ಅಂತೀರಿ ಆಮೇಲೆ ಗುಂಡು ಅಂತೀರಿ ಏನೋ ಅಂತೀವಿ ಒಳಗಿರುವ ಯಾವ ಬಂಗಾರನೇ ಲಿಂಗಮ್ಮ ಹೋಗಿ ಅನಂತರಾಯರನ್ನ ಕೇಳ್ತಾರೆ ಅಪ್ಪನನ್ನ ಕೇಳ್ತಾರೆ ಇಷ್ಟೆಲ್ಲ ವಸ್ತುಗಳನ್ನ ಮಾಡಿ ಇಟ್ಟಿಯಲ್ಲ ಕಿವ್ಯಾಗಿನ ಮಾಡಿ ಕೊಳ್ಳಾಗಿನ ಹಾಕೋತಾರೆ ಅವಾಗೆಲ್ಲ ಎಷ್ಟು ಚಂದ ವಸ್ತುಗಳನ್ನ ಹಾಕೋತಿದ್ರು ಟಿಕ್ಕಿ ಸರ ಪುತ್ರಿ ಸರ ಬಹಳ ಚಂದ ಇರ್ತಿದ್ದವು ಕೊಳ್ಳ ಮತ್ ನೀವ್ಯಾಗ ಹಾಕೊಂಡಿರ ಮತ್ ನನಗ ಹಾಕೊಂಡಿಲ್ಲ ಹಾಕೊಂಡವ್ರನ್ನ ನೋಡಿ ಇವಾಗ ಏನ್ ಬಂದವ್ರಿ ಚಪ್ಪಲ್ ಹಾರ ಎದನ್ನ ಹಾರ ಚಪ್ಪಲ್ ಹಾರ ಒಳಗೆ ನೋಡಕ್ಕೆ ಸಾಮಾನುಗಳೆಲ್ಲ ತಾಯಿ ಲಿಂಗಮ್ಮ ಕೇಳ್ತಾನ ಅವ್ರ ಅಪ್ಪನನ್ನ ಇವೇನು ಚಿತ್ರವಾಗಿರ್ತಕ್ಕಂಥ ವಸ್ತುಗಳನ್ನ ಮಾಡಿರ್ತೀಯಲ್ಲ ಇದನ್ನ ಮಾಡಿದವರು ಯಾರು ಅಂತ ಕೇಳ್ತಾರೆ ಅನಂತರಾಯ ಹೇಳಿದ ಇದನ್ನ ಮಾಡಿದವ ನಾನೇ ಹಾಗಾದ್ರೆ ಜಗತ್ತಲ್ಲ ಈ ಜಗತ್ತನ್ನ ನಿರ್ಮಾಣ ಮಾಡಿದವರು ಯಾರು ಜಗತ್ತನ್ನ ನಿರ್ಮಾಣ ಮಾಡಿದವರು ಯಾರು ವಿಚಿತ್ರವಾಗಿರ್ತಕ್ಕಂಥ ಜಗತ್ತು ಹೌದು ಎಷ್ಟು ಶಾನೆ ಅದಾನ ಪರಮಾತ್ಮ ಒಬ್ಬರಂಗ ಒಬ್ಬರು ನಿಂತಿಲ್ಲ ಸೇಮ್ ಒಬ್ಬರಂಗ ಒಬ್ರು ಅದೀವಂದ್ರೆ ನೋಡ್ಬೇಕ ಅವಳಿ ಜವಳಿ ಬಿಟ್ಟಾರ ಅಂದ್ರೂ ಕೂಡ ಒಂದೀಟ ಪರ್ಕ್ ಇರತ್ತೆ ಅವ್ರ ಮುಖ ಬೇರೆ ಕಲರ್ ಬೇರೆ ಮೂಗು ಶಕ್ತಿ ಬೇರೆ ಅದನ್ನ ಯಾರು ಮಾಡಿದ್ರು ಮನುಷ್ಯ ಸೇರಿರತ್ತೆ ಅಲ್ಲ ಜಗತ್ತನ್ನ ನಿರ್ಮಾಣ ಮಾಡಿದವರು ಪರಮಾತ್ಮ ಅದಕ್ಕೆ ಭಗವಂತ ಎಲ್ಲ ಕಡೆ ಓದೋಪೂರ್ವಕವಾಗಿ ಭಗವಂತ ನಮ್ಮ ಜಗತ್ತನ್ನ ನಿರ್ಮಾಣ ಮಾಡಿದವ ನಿನ್ನನ್ನ ಎಲ್ಲರನ್ನ ನಿರ್ಮಾಣ ಮಾಡಿದವ ಯಾರು ಅಂತಂದ್ರೆ ಪರಮಾತ್ಮ ಒಬ್ಬದಾನೆ ಅವನೇ ಈ ಜಗತ್ತನ್ನ ನಿರ್ಮಾಣ ಮಾಡಿದಾನೆ ಲಿಂಗಮ್ಮ ಕೇಳ್ತಾರೆ ಪರಮಾತ್ಮ ಒಬ್ಬನೇ ಅದಾನೆ ಇಲ್ಲ ಭಿನ್ನ ಭಿನ್ನ ಅದಾನೆ ಆಗ ಬಸವನವರು ದೇವನೊಬ್ಬ ನಾಮ ಪರಮ ಪತಿವ್ರತೆಗೆ ಗಂಡನೊಬ್ಬನೇ ಕಾಣಿರು ಹಲವು ದೈವದ ಎಂದಲವನ್ನ ತಿಪ್ಪುವರೆಗೆ ನಿಮ್ಮೆನ ಕೂಡಲು ಸಂಗಮ ದೇವ ಪತಿವ್ರತ ಸ್ತ್ರೀಗೆ ಒಬ್ಬನೇ ಗಂಡ ಪರಮಾತ್ಮ ಒಬ್ಬನೇ ದೇವನೊಬ್ಬ ನಾಮ ಹಲವು ಹೆಸರುಗಳು ಭಿನ್ನ ಭಿನ್ನ 108 ಹೆಸರುಗಳು 1008 ಹೆಸರುಗಳು ಯಾರಿಗೆ ಪರಮಾತ್ಮನಿಗೆ ಇರುವಂತ ವ್ಯಕ್ತಿ ಒಬ್ಬನೇ ಪರಮಾತ್ಮ ಈಗ ಮನೆ ಒಳಗಡೆ ಯಜಮಾನ ಅಜ್ಜಿ ದೃಷ್ಟಿಯೊಳಗೆ ಏನಾಗ್ರವ ಗಂಡ ಅಜ್ಜಿ ದೃಷ್ಟಿಯಲ್ಲಿ ಗಂಡನ ಮಕ್ಕಳ ದೃಷ್ಟಿಯಲ್ಲಿ ಅಪ್ಪನಾದ ಸೊಸೆಯ ದೃಷ್ಟಿಯಲ್ಲಿ ಮಾವನಾದ ಮೊಮ್ಮಕ್ಕಳ ದೃಷ್ಟಿಯಲ್ಲಿ ಅಜ್ಜನಾದ ಆಮೇಲೆ ಬೇರೆ ಬೇರೆ ಹಾಕ್ಯಾನೋ ಒಬ್ಬನಾದ ಇರೋದು ಒಬ್ಬನೇ ಅವರ ದೃಷ್ಟಿಗಳ ಭಿನ್ನ ಆ ಮಕ್ಕಳನ್ನು ಅಪ್ಪ ಅಂತ ಕರೆದು ಓಣ ಅಂದ ಹೆಂಡತಿ ಬಂದು ರೀ ಅಂತ ಕರೆದು
ದೃಷ್ಟಿಯೊಳಗೆ ಭಿನ್ನ ಭಿನ್ನ ಆಗಿ ಕಾಣಿಸ್ತಾನೆ ಇರುವಂತ ವ್ಯಕ್ತಿ ಒಬ್ಬನೇ. ದೃಷ್ಟಿ ಭಿನ್ನ, ಸೊಸೆಗೆ ಮಾವಾಗಿ ಕಂಡ, ಮಕ್ಕಳಿಗೆ ಅಪ್ಪ ಆಗಿ ಕಂಡ, ತಮ್ಮನಿಗೆ ಅಣ್ಣ ಆಗಿ ಕಂಡ, ಅಪ್ಪನಿಗೆ ಮಗ ಆಗಿ ಕಂಡ, ಮೊಮ್ಮಕ್ಕಳಿಗೆ ಅಜ್ಜನಾಗಿ ಕಂಡ ಇರೋ ವ್ಯಕ್ತಿ ಒಬ್ಬನೇ. ಅದ್ರಾಗ ನಾ ವರ್ಷ ಭಿನ್ನ ಭಿನ್ನ ಆಗ್ಯಾನಂದ್ರೆ ಹೆಂಡತಿ ಕರ್ದಾಗ ಅದೊಂಥರ ಬೇರೆ, ಮಕ್ಳ ಕರ್ದಾಗ ಅದೊಂಥರ ಬೇರೆ, ಸೊಸ್ತಾರ ಕರ್ದಾಗ ಅದೊಂಥರ ಬೇರೆ. ಏನಾಗ್ಯಾನ? ಇಲ್ಲ, ಒಬ್ಬನೇ. ಹೆಸರುಗಳ ಬೇರೆ ಭಿನ್ನ, ನಾಮಗಳ ಬೇರೆ ಬೇರೆ ಇರುವಂತ ವ್ಯಕ್ತಿ ಹಾಗೆ ಎಲ್ಲರಿಗೂ ಓದು ಒಬ್ಬನೇ ಇರ್ತಾನೋ ಹಾಗೆ ಪರಮಾತ್ಮ ಒಬ್ಬನೇ. ಆ ಪರಮಾತ್ಮ ಹೆಂಗದಂತ ಹೇಳಿದ್ರೆ ಎಲ್ಲರ ಏಕೋತೋಪುರತವಾಗಿ ಭಗವಂತ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ. ಆ ಇಲ್ಲದೆ ಇರ್ತಕ್ಕಂಥ ಜಾಗ ಇಲ್ಲ. ಆ ಪರಮಾತ್ಮ ಈ ಗಣಚೈತಿ ಬರ್ತಾರೆ, ಶ್ರಾವಣ ಹೋಗ್ಲೇ ಗಣಪತಿ ಬಂತು. ಪ್ರಸಿದ್ಧ ಮೂರ್ತಿ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಗಣಪತಿ ಮೂರ್ತಿಯನ್ನು ಮಾಡಿಟ್ಟಿದ್ದಾನೆ, ವಿಷ್ಣುವಿನ ಮೂರ್ತಿಯನ್ನು ಮಾಡಿಟ್ಟಿದ್ದಾನೆ, ಶಿವನ ಮೂರ್ತಿಯನ್ನು ಮಾಡಿಟ್ಟಿದ್ದಾನೆ, ಆದಿಶಕ್ತಿ ದೇವಿ ಮೂರ್ತಿಯನ್ನು ಮಾಡಿಟ್ಟಿದ್ದಾನೆ. ಎಲ್ಲಾ ಮೂರ್ತಿಗಳನ್ನ ವ್ಯಾಪಾರಕ್ಕೆ ತಗೊಂಡು ಬಂದ. ಎಲ್ಲಾ ಮೂರ್ತಿಗಳನ್ನ ವ್ಯಾಪಾರಕ್ಕೆ ತಂದ. ಅವರಿಗೆ ಯಾವ್ಯಾವ ದೇವರು ಇಷ್ಟನೋ ಅವರೆಲ್ಲ ವ್ಯಾಪಾರಕ್ಕೆ ಬಂದ್ರು. ಯಾರು ಗಣಪತಿ ಮ್ಯಾಗ ಇಷ್ಟ ಇದ್ದವ್ರು ಗಣಪತಿನ ಒಯ್ಯಕ್ಕೆ ಬಂದ್ರು. ಯಾರು ಶಿವನ ಮ್ಯಾಗ ಇಷ್ಟ ಇದ್ದವರು ಶಿವನ ಮೂರ್ತಿ ಒಯ್ಯಕ್ಕೆ ಬಂದ್ರು. ಯಾರು ವಿಷ್ಣುವಿನ ಮ್ಯಾಗ ಭಕ್ತಿ ಇದ್ದ ವಿಷ್ಣು ಮೂರ್ತಿ ಒಯ್ಯಕ್ಕೆ ಬಂದ್ರು. ಯಾರು ಆದಿಶಕ್ತಿ ದೇವಿ ಮ್ಯಾಗ ಇಷ್ಟ ಇದ್ದ ದೇವಿ ಮೂರ್ತಿ ಒಯ್ಯಕ್ಕೆ ಬಂದ್ರು. ಬರೋ ಮುಂದೆ ಒಂದೊಂದು ಟ್ರ್ಯಾಕ್ಟರ್ ತಗೊಂಡು ಬಂದಿದ್ರು. ಎಲ್ಲಾ ಮೂರ್ತಿ ದುಡ್ಡು ಕೊಟ್ಟುಕೊಂಡು ತಗೊಂಡು ಎಲ್ಲರೂ ಟ್ರ್ಯಾಕ್ಟರ್ ಇಟ್ಕೊಂಡ್ರು. ಯಾರು ಗಣಪತಿ ಇಟ್ಕೊಂಡ, ಯಾವ ಶಿವನ ಇಟ್ಕೊಂಡ, ಯಾವ ವಿಷ್ಣು ಇಟ್ಕೊಂಡ, ಯಾವ ಆದಿಶಕ್ತಿ ಇಟ್ಕೊಂಡ ಕೆಲವೊಂದು ಜಗಳ ಏನಂತ ಜಗಳ ಬಂತು. ನನ್ನ ದೇವ್ರ ಹೆತ್ತ ನಾ ಮುಂದಾಕ್ತೀನಿ, ನನ್ನ ದೇವ್ರ ಹೆತ್ತ ನಾ ಮುಂದಾಕ್ತೀನಿ, ನನ್ನ ದೇವ್ರ ಹೆತ್ತ ನಾ ಮುಂದಾಕ್ತೀನಿ. ನೋಡಿ, 4 ಮಂದಿಗೆ ಹೊಡೆದಾಟ ಪ್ರಾರಂಭ ಮಾಡಿದ್ರು. ಮೇಯಲು ರಕ್ತಚ್ಚಿ ಮಾತಾಯ್ತು. ಮೂರ್ತಿ ಕೊಟ್ಟ ಅಲ್ಲದಾನೆ. ಇವ್ರು ನಮ್ಮ ದೇವರು ದೊಡ್ಡ, ನಮ್ಮ ದೇವರು ದೊಡ್ಡ, ನಮ್ಮ ದೇವರು ದೊಡ್ಡ ಅನ್ನಂಗಿಲ್ಲ. ಯಾರ್ಯಾರ ಆ ದೇವ್ರು ಹೋಗ್ತಿರ, ನಮ್ಮ ದೇವ್ರು ಅಂತ ದೇವ್ರು ಬೆಂಕಿ ಅಂತ ದೇವ್ರು ಎಂತ ದೇವ್ರಾಗ ನಮ್ಮ ದೇವ್ರು ಬೆಂಕಿ ಅಂತ ದೇವ್ರು. ಹೋಗಿ ನಮಸ್ಕಾರ ಮಾಡಿ ಪೂರ್ತ ಬಿಡುತ್ತೆ ದೇವ್ರು. ನಮ್ಮ ದೇವ್ರಿಗೆ ತಪ್ಪತ್ತು ಬೆಂಕಿ ಅಂತ ದೇವ್ರು. ಹ್ಯಾಂಗ ಬೆಂಕಿ ಅಂತ ದೇವ್ರು? ಯಾರಿಗೆ ದೇವ್ರು ಸುತ್ತದ ನೋಡ್ಯಾರ? ದೇವ್ರ ಕೈ ಇಟ್ಟುಕೊಳ್ಳಿ ಯಾರು ಸುತ್ತದ ನೋಡ್ಯಾರ? ಎಲ್ಲರ ಇತಿಹಾಸದಾಗ ಎಲ್ಲರಿಗೂ ದೇವ್ರು ಸುತ್ತದ್ದು ಅಟ್ಟ ಯಾಕ್ರಿ? ದೇವ್ರ ನಮಗೆ ಬಾಳ ಕಾಡ್ತಾವ. ದೇವ್ರು ಕಾಡ್ತಾವ, ದೇವ್ರ ಕಾಡಿ ದೇವ್ ಕಾಡ್ತಾವ. ಮತ್ತೆ ದೇವ್ರು ಕಾಡು ದೇವ್ರಂತ ಬೇಡ ಹಾಕ್ತಾರಂತ. ಕಾಣ ದೇವ್ರಲ್ಲ, ಬೇಡ ಹಾಕ್ತಾರಲ್ಲ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಬೇಡಕೋದಂತ ಭಕ್ತ ಅನ್ಸ್ಕೊಳ್ಳೋದಿಲ್ಲ. ಕಾಡಾಕತ್ತಿ ನಾವು ದೇವ್ರ ಅಂತ ಅನ್ಸ್ಕೊಳ್ಳೋದಿಲ್ಲ. ಎಂದರೆ ಅಪ್ಪ ಮಕ್ಕಳು ಕಾಡೋದಿಲ್ಲ. ಜಗತ್ತಿಗೆ ಸೃಷ್ಟಿ ಜಗತ್ತಪ್ಪಿತರು ಒಂದೇ, ಪಾರ್ವತಿ ಪರಮೇಶ್ವರ. ಜಗತ್ತಿಗೆ ತಂದೆ ತಾಯಿ ಯಾವಾಗ? ಪರಮಾತ್ಮ ಪಾರ್ವತಿ. ಎಲ್ಲಾ ಮೂರ್ತಿ ಒಳಗೆ ನಂದು ಮುಂದೆ, ನಿಂದು ಮುಂದೆ, ನಂದು ಶ್ರೇಷ್ಠ, ನಿಂದು ಶ್ರೇಷ್ಠ ಅಂತ ಹೇಳಿ ಹೊಡೆದಾಡಕ್ಕೆ ಪ್ರಾರಂಭ ಮಾಡಿದ್ರು. ಪೊಲೀಸ್ ಕಂಪ್ಲೀಟ್ ಆಯ್ತು. ಎಲ್ಲಾ ರೂಪವು ತಾನಂತೆ ಶಿವ, ಎಲ್ಲೆಲ್ಲೋ ತಾಕುಂಬಿಹನಂತೆ. ಅಲ್ಲಲ್ಲರ ಸುತ್ತ ಗುಡಿಗಳ ತಿರುಗುವ ಕಳ್ಳ ಜನರಿಗೆ ಕಲ್ಲಂತೆ. ಅಲ್ಲೆದಾನ ದೇವ್ರು, ಇಲ್ಲದಾನ ದೇವ್ರು, ಅಲ್ಲೆಟ್ಟದ. ಈಗ ಹಂಗ ಒಂದು ಜಾತ್ರೆಗೆ ಹೋಗಿ ಅಂತ ತಿಳ್ಕೋರಿ. ಜಾತ್ರೆಗ ಮಿಠಾಯಿ ಇರ್ತಾವ. ಎಲ್ಲವನ್ನು ವಿಸ್ತಾರವಾಗಿ ಅಪ್ಪ ಮುದ್ದಾಡಿ ಕಡ್ತಾನೆ. ಲಿಂಗಮ್ಮ ಅಂತಾಳೆಯಪ್ಪ, ನನ್ನ ಕೊರಡಕ್ಕೆ ಲಿಂಗ ಬೇಕು ನೋಡ್ರಿ.
ಅದಕ್ಕೆ ಆಕೆಗೆ ಲಿಂಗಮ್ಮ ಅಂತ ಹೆಸರಿಟ್ಟಿರ್ಬೇಕು ಮೊದಲಿಗೆ. ನನ್ನ ಕೊಳ್ಳಾಗ ಪೂಜೆ ಮಾಡ್ಕೊಳಕ್ಕೆ ಲಿಂಗ ಬೇಕಲ್ಲಪ್ಪ, ನನಗೆ ಯಾರಿಂದರ ಲಿಂಗ ಕಟ್ಟಿಸು ಅಂತ ಹೇಳಿ ಆ ತಾಯಿ ಲಿಂಗಮ್ಮ ತಂದೆ ತಾಯಿಗೆ ಹೇಳುವಂತವಳು ಆಗ್ತಾಳೆ. ಅನಂತರಾಯ ಶಿರಸಮ್ಮ ಬೆಳೆದ ಮಗಳು, ಅವಳ ಬುದ್ಧಿಗೆ, ಅವಳ ಕುಶಲತೆ, ಆಕೆ ವಾಕ್ಯ ಚಾತುರ್ಯ, ಶಾಲೆಗೆ ಹೋಗದಿದ್ದರೂ ಕೂಡ ಹಲವಾರು ವಸ್ತುಗಳನ್ನು, ಹಲವಾರು ವಚನಗಳನ್ನು ಬಾಯ್ಪಾಠದಲ್ಲಿ ಲಿಂಗಮ್ಮ ಹೇಳ್ತಾ ಇದ್ದು ಅವಳ ಒಂದು, ಯಾಕೆ ಅವಳು ನಮ್ಮ ನಿಮ್ಮಂಗ ಹುಟ್ಟಿ ಬಂದವಳಲ್ಲ, ಕರೆಸ್ಕೊಂಡು ಬಂದವಳಲ್ಲ. ನಾವೆಲ್ಲ ಕರಿಲಾರ್ದ ಬಂದ ಕಂಪನಿ, ಹೋಗೋಣ ಪಟ್ಟ ಬಂದ ಕಂಪನಿ. ನಾವೆಲ್ಲ ಮುಂದೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನಾವೆಲ್ಲ ನಿಂತು ಪರಮಾತ್ಮ ಕೇಳ್ಕೊಂಡು ಕಂಪನಿ ಆಗ್ರಿ. ಹೋಗೋಣ ಒತ್ತಡ ಬಂದಿವ ಹಳಕ್ಕೆ ಇಲ್ಲಿಗೆ ಬಂದಿವ. ನಾವು ಕರ್ಸ್ಕೊಂಡು ಬಂದವರಲ್ಲ, ಅವರೆಲ್ಲ ಕರ್ಸ್ಕೊಂಡು ಬಂದವರು. ಕರ್ಸ್ಕೊಂಡು ಬಂದವರು ಇದ್ರು ಅಂತಂದ್ರೆ ಜಗತ್ತಿನಾಗ ಹೆಸರು ಉಳಿಯುವಂತ ಕೆಲಸ ಮಾಡ್ತಾರೆ. ಕರಿಲಾರ್ದ ಬಂದವರು ವಾಂದ್ರು ಪಾರು. ಅದಕ್ಕೆ ಸತ್ತವ್ರಿಗೆ ಸೌಡಿಲ್ಲ, ಇದ್ದವ್ರಿಗೆ ಏನು ಪುರುಷೋತ್ತಿಗಿಲ್ಲ. ಸತ್ತವ್ರಿಗೆ ಸೌಡಿಲ್ಲ, ಇದ್ದವ್ರಿಗೆ ಪುರುಷೋತ್ತಿಗಿಲ್ಲ. ಪುರಾಣಕ್ಕೆ ಬರ್ತೀರೇನು? ಏನ್ ಮಾಡಿದ್ರೆ ಈಗ ಏನಾಗ ಚಾಲು ಆಯ್ತು, 15 ದಿನ ಐತಿ. ಲಾಸ್ಟಕ್ಕೆ ಬಂದಂಗ ಈಗ ಇಟ್ಕೊಂಡು ಕೂತಿ ನೋಡಲೇ ಉಂಟದಾನ ಅದ್ರ ತಿಂದಾಗ ಮುಗಿಸು ಅಂತ ನಮ್ಮ ಹೋಗೋದು. ಹಂಗೆ ಇಲ್ಲ ಉಂಡಿಟ್ಟು ತೋರ್ ಹೆಚ್ಚಾಕ ಬಾಳ್ಸಿ ಬೇಡ, ಬೇಡಕ್ಕ ಉಂಡಿ ಬಾಳ್ಸಿ ಬೇಡ, ಉಂಡಿ ಬಾಳ್ಸಿದ್ರು ಶುಗರ್ ಹೆಚ್ಚಾಕ ಮತ್ತೆ ನಾಳಿನ ದಿನ. ಇವತ್ತು ಸಂತಿ ಲೇಟ, ನಿನ್ನೆ सर देह बिट्टु थोड़ी रहा, थोड़ी भी अब जाए ದಿನ ಹೊಂಟಾವೆ. ಉಳ್ಕೊಳ್ಳೋದು ದಿವಸ ಉಳ್ಕೊಳ್ಳೋದು, ಸ್ವಲ್ಪ ದಿನ ಉಳ್ಕೊಳ್ಳೋಕ್ಕಾವೆ. ಉಳಿದಂಥ ದಿವಸ ನಾವು ಸದುಪಯೋಗ ಮಾಡ್ಕೊಳ್ಳೋ ಅಂತ ಹೇಳ್ತಾ, ನಾಳಿನ ದಿನ ಲಿಂಗಮ್ಮ ಏನು ಮಾಡ್ತಾರೆ, ಯಾರಿಂದ ಅವರಿಗೆ ದೀಕ್ಷೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಪುನಃ ಮತ್ತು ನಾಳೆಗೆ ನೋಡೋಣ ಅಂತ ಹೇಳ್ತಾ, ನಾನು ವಾಗಪುಷ್ಪ ಸತ್ಪುರುಷನ ಪ್ರತಿಷ್ಠೆ ಮುಕ್ತ ಮಾಡುತ್ತೇನೆ. ಓಂ ತತ್ಸತ್. ಜೈ ಮಂಗಲಂ, ಜೈ ನಮಃ.
ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.